ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ. 4 ಫ್ಲೋರ್ ಅಂಗಡಿ ಇದು, 4 ಫ್ಲೋರ್ ಇದು, 12,000 ಚಿಲ್ಲರೆ ಸ್ಕ್ವೇರ್ ಫೀಟು. ಒಂದು ಕ್ರೌಡ್ ಸೇರ್ತು ಅಂದ್ರೆ ರೋಡ್ ಫುಲ್ ಜಾಮ್ ಪ್ಯಾಕ್, ಕಲ್ಪನೆ ಮಾಡೋಕ್ಕಾಗಲ್ಲ. ಅವತ್ತು ರಾತ್ರಿ 12 ಗಂಟೆವರೆಗೂ ವ್ಯಾಪಾರ. ನನಗೆ ಗೊತ್ತೇ ಇಲ್ಲ, ಅಷ್ಟು ದುಡ್ಡು ನೋಡಿಲ್ಲ, ಅಷ್ಟು ಚಿನ್ನನೂ ನೋಡಿಲ್ಲ ಅನ್ಕೊಳ್ಳಿ. ಅವತ್ತಿಗೆ 70-80 kg ಅಂಗಡಿನಲ್ಲಿ ಅಂದರೆ ದೊಡ್ಡದು. ನಿಮ್ಮ ಒಳ್ಳೆತನ, ನಿಮ್ಮ ವ್ಯಕ್ತಿತ್ವನೇ ಜನ ಗುರುತಿಸೋದು. ಆಮೇಲೆ ನಂಬಿಕೆ ಬೇಕಲ್ಲ. ಅವಾಗ KDM ಇತ್ತು, ಸಾಲ್ಡ್ರಿಂಗ್ ಮೆಟೀರಿಯಲ್. ಇವತ್ತಿಗೂ KDM ಅಂತ ಮಾಡ್ತಾರೆ, ಅದು ಚಿನ್ನ ಅಲ್ಲ. ಅದು KDM ಅನ್ನೋದು ನೀವು ಎಷ್ಟೇ ಪರ್ಸೆಂಟೇಜ್ ಇರುವಂಥ ಗೋಲ್ಡ್ಗೆ ಬೆಸ್ಗೆ ಹಾಕುವಂಥ ಒಂದು ಜಾಯಿಂಟ್ ಮಾಡುವಂಥ ಒಂದು ಲೋಹ. ಅದು 916 ಅನ್ನೋದು ಯಾರು ಬೇಕಾದರೂ ಯಾವುದೇ ಫ್ಯಾಕ್ಟ್ರಿನಲ್ಲಿ ಬೇಕಾದರೂ ಹಾಕ್ತಾರೆ, ಆದರೆ ಆಲ್ ಮಾರ್ಕ್ ಸೆಂಟ್ರಲ್ಲಿ ಹಾಕಬೇಕು. ಮನವಿ ಓ ಮನವಿ ನೀ ಕುಗ್ಗದಿರು. ಸ್ನೇಹಿತರೆ, ನೀವು ನಮ್ಮ KP ನಂಜುಂಡಿ ಸರ್ ಅವರ ಸಂದರ್ಶನ, ಅವರ ಬದುಕಿನ ಪ್ರೇರಣಾತ್ಮಕ ಕಥೆ, ಅವರ ಹೋರಾಟದ ಬದುಕು ಎಲ್ಲವನ್ನ ಕೇಳ್ತಾ ಇದ್ದೀರಿ. ಭಾಳ ಸಂತೋಷ, ಧನ್ಯವಾದ. ಒಳ್ಳೊಳ್ಳೆ ಕಾಮೆಂಟ್ಗಳನ್ನ ಹಾಕ್ತಿದ್ದೀರಿ, ಅದಕ್ಕೂ ಧನ್ಯವಾದ. ಈಗ ನಾವಿರುವಂಥದ್ದು ಮಲ್ಲೇಶ್ವರಂನ ಸಂಪಿಗೆ ರಸ್ತೆ. ಸ್ನೇಹಿತರೆ, ಈ ಸಂಪಿಗೆ ರಸ್ತೆಯ ಅತ್ಯಂತ ಪುರಾತನ ಚಿನ್ನದ ಶೋರೂಮ್ಗಳಲ್ಲಿ ನಮ್ಮ ನಂಜುಂಡಿ ಸರ್ದು ಕೂಡ ಒಂದು. ಬಹುಶಃ ಈ ರಸ್ತೆಗೆ ಮೊದಲ ಶೋರೂಮ್ ಅವ್ರದ್ದು. ಸ್ನೇಹಿತರೆ, ಆ ಶೋರೂಮ್ನಲ್ಲಿ ನಾವಿದ್ದೀವಿ. ಭಾಳ ವಿಶಾಲವಾದ, ಸುಂದರವಾದ, ಸುಸಜ್ಜಿತವಾದಂತಹ ಒಂದು ಶೋರೂಮ್ ಇದು. ಸರ್, ಭಾಳ ಧನ್ಯವಾದ ತಮ್ಮ ಶೋರೂಮ್ಗೆ ನಮ್ಮನ್ನು ಆಹ್ವಾನಿಸೋದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ. ಹೇಗಿದ್ದೀರಿ? ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ನಿಮ್ಮ ಶೋರೂಮ್ ಹೌದು, ಯಾವಾಗ ಶುರು ಮಾಡಿದ್ದು? ಇದಾಯ್ತು 20 ವರ್ಷ ಆಯಿತು. ಓಕೆ. ಈ ರಸ್ತೆ ಮೊದಲನೇದ? ಹೌದು, ಈ ರಸ್ತೆಯಲ್ಲಿ ಇದೆ ಫಸ್ಟ್ ಅಲ್ಲ. ಅದು ಸ್ವಲ್ಪ ಸ್ವಂತದ ಬಿಲ್ಡಿಂಗು. ಅದೇ ನಾನು ಈ ಅಂಗಡಿ ಇಡೋಕ್ಕೆ ರೀಸನ್ನು ಕೂಡ, ನಮ್ಮ ಸಮಾಜದವರು ಇಡೀ ದೇಶದಲ್ಲಿ ಎಲ್ಲೂ ಶೋರೂಮ್ಗಳಿಟ್ಟಿಲ್ಲ. ಆ್ಯಕ್ಚುಲಿ ವಿಶ್ವಕರ್ಮರು ಅಂದರೆ ಅಕ್ಕಸಾಲಿಗರು, ಚಿನ್ನ ಬೆಳ್ಳಿ ಕೆಲಸ ಮಾಡೋರನ್ನ ಅಕ್ಕಸಾಲಿಗರು ಅಂತ ಕರೀತಾರೆ. ನಾನು ಸಂಘಟನೆಗೆ ಬಂದಾಗ ಇಡೀ ರಾಜ್ಯ ಸುತ್ತಂಥ ಸಂದರ್ಭದಲ್ಲಿ ಎಲ್ಲ ಕಡೆನೂ ನಮ್ಮವರು ಕೆಲಸ ಮಾಡ್ತಾಯಿದ್ರೇವಿ. ನಾವು ಒಂದು ಅಂಗಡಿಗೆ ಹೋಗೋದು, ಚಿನ್ನ ತರೋದು, ಆ ಕೆಲಸಗಳನ್ನ ಮಾಡ್ತಾಯಿದ್ರು. ಸೊ ನಾನು ಆವತ್ತಿನ ಕಾಲದಲ್ಲಿ ಸ್ವಲ್ಪ ದುಡ್ಡು ಗಿಡ್ಡು ಇಟ್ಕೊಂಡಿದ್ನಲ್ಲ, ನನಗೇನು ಅನ್ನಿಸ್ತಾಯಿತ್ತು ಅಂತ ಹೇಳಿದ್ರೆ, ಎಲ್ಲ ಅಂಗಡಿನಲ್ಲೂ ಕೂಡ ಒಂದು 2-3% ಆದ್ರೂ ನಮ್ಮ ಸಮಾಜದವರು ಇರ್ತಾರೆ ಅನ್ನೋ ಒಂದು ಭಾವನೆ ನಂದು. ಆದರೆ ಯಾವ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ, ತಾಲೂಕು, ಹೋಬ್ಳಿಗೆ ಹೋದ್ರೂ ನನಗೆ ಶೋರೂಮ್ ಇಟ್ಟಿರೋರು ಒಬ್ಬರು ನನ್ನ ಕಾಣಲಿಲ್ಲ ನಮ್ಮ ಸಮಾಜದಲ್ಲಿ. ಅದಂತ ಬಾಂಬೆಗೆ ಹೋದೆ. ಬಾಂಬೆನಲ್ಲೂ ನಮ್ಮ ಸಮಾಜದವ್ರು ಭಾಳ ಜನ ಇದ್ದಾರೆ. ಅಲ್ಲಿಗೆ ಹೋದರೆ ಅಲ್ಲಿನೂ ಅಷ್ಟೇ ಎಲ್ಲ ಒಂದು ಲೆವೆಲಲ್ಲಿದ್ದಾರೆ, ಶ್ರೀಮಂತರಿದ್ದಾರೆ. ಆದರೆ ಶೋರೂಮ್ಗಳಿಲ್ಲ ಅವ್ರು ಯಾರ್ದು ಬಾಂಬೆನಲ್ಲಿ. ಅಲ್ಲಿ ಯಾರೋ ಒಬ್ಬ 10ಕ್ಕೆ 10 ಇಟ್ಕೊಂಡು 10ಕ್ಕೆ 15 ಇಟ್ಕೊಂಡಿರೋದೇ ದೊಡ್ಡ ಶೋರೂಮ್ ಥರ. ಅಂದರೆ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಈ ಸಮಾಜದಲ್ಲಿ ಯಾರೂ ವ್ಯಾಪಾರಸ್ಥರು ಆಭರಣಗಳನ್ನ ಮಾಡೋರು ಕಾಣಲಿಲ್ಲ. ಕೆಲಸ ಮಾಡೋರಿದ್ದರು, ಮಾಡಿಕೊಡೋರಿದ್ರು, ಮಾರೋರಿರಲಿಲ್ಲ, ಅಂಗಡಿ ಇಟ್ಟಿರಲಿಲ್ಲ. ಆವಾಗ ನಾನು ಇಲ್ಲಿ ಬಂದ್ಬಿಟ್ಟು ಇದು ಮನಸ್ಸಲ್ಲಿ ಕೊರಿತಾ ಇತ್ತು, ಏನು ಮಾಡೋದು. ಅಲ್ಲಿವರೆಗೂ ನಾನು ಗೋಲ್ಡ್ ಶಾಪ್ಗೆ ಬಂದೇ ಇಲ್ಲ, ನನಗೆ ಗೊತ್ತಿಲ್ಲ. ನಾವೆಲ್ಲ ಆವಾಗ ಚಿಕ್ಕಪೇಟೆನಲ್ಲಿರೋ ಅಂಗಡಿಗಳಿಗೆ ನಾನು ಹೇಳ್ದಂಗೆ ಗುಂಡುಗಳು ಮಾಡಿಬಿಟ್ಟು ತೊಗೊಂಡೋಗಿ ಅದೆಲ್ಲ ಚೇಂಜ್ ಮಾಡಿ ನಮ್ಮ ಅವತಾರಗಳು ತೊಗೊಂಡೋಗಿ ಹಿಂಗೆ ನಿಂತ್ಕೊಂಡು ಅಣ್ಣ ತೊಗೊಳ್ಳಿ ಅಣ್ಣ ಅಂತ. ಅದು ಬಿಟ್ಟರೆ ತೊಗೊಳ್ರಿ ಅನ್ನೋ ಧೈರ್ಯನೂ ಇಲ್ಲದೇ ಇರೋವಂಥ ಸ್ಥಿತಿಯಲ್ಲ. ಇರಲಿಲ್ಲಲ್ಲ. ಸೊ ನನಗೆ ಸ್ವಲ್ಪ ದುಡ್ಡು ಗಿಡ್ಡು ಹೆಸರು ಎಲ್ಲ ಬಂದಮೇಲೆ ಇಲ್ಲಿ ಅಹಮದ್ ಅಂಡ್ ಕೋ ಅಂತ ಒಂದು ದಿನಸಿ ಅಂಗಡಿ ಇತ್ತು. ಅಹಮದ್ ಅಂಡ್ ಕೋ ಅವರು ಓನರು ನಜೀರ್ ಅಂತ. ಅವ್ರಿಗೆ ನನಗೆ ಸ್ನೇಹ ಇತ್ತು. ಅವರು ಹಿಂಗೆ ಒಂದು ಸಣ್ಣ ಸಂದರ್ಭದಲ್ಲಿ ನಂಜುಂಡಿ ಅವರೇ, ನೀವು ಈ ಜಾಗ ತೊಗೊಂಬಿಡಿ ಅಂತ. ನನಗೆ ಅಲ್ಲಿವರೆಗೂ ನಿಮ್ಗೆ ಹೇಳಿದ್ದೀನಲ್ಲ, ನಾನು ಒಂದು ಜಾಗನೂ ಕೂಡ ಭೂಮಿನೂ ಕೂಡ ಮಾರಲಿಲ್ಲ, ನಾನು ಯಾರ್ದು ಮಾರಲಿಲ್ಲ. ನನಗೆ ಇಷ್ಟನೂ ಇರಲಿಲ್ಲ. ಅವ್ರು ತೊಗೊಳ್ಳಿ, ನನಗೊಂದು ಸ್ವಲ್ಪ ದುಡ್ಡು ಬೇಕು ಅಂತ ನಾನು ತೊಗೊಂಡ್ಬಿಟ್ಟೆ. ಇದೊಂದು ಖಾಲಿ ಇತ್ತು ಜಾಗ. ಅಷ್ಟೊತ್ತಿಗೆ ನಾನು ಸುತ್ತಾಡ್ಕೊಂಡು ಬಂದಿದ್ನಲ್ಲ, ಸಮಯ ನೋಡಿ ಒಳ್ಳೇದು ಕೂಡ ಬಂದರೆ ಹೆಂಗೆ ಬೇಕಾದ್ರೆ ಆಗ್ಬಿಡುತ್ತೆ. ಆವಾಗ ನಾನೇನು ಮಾಡಿದೆ, ಆಯಿತು ಬಿಡ್ರಿ, ನಾನೇ ಮಾಡಿಬಿಟ್ರೆ ಆಯಿತು. ಯಾಕಂದರೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿನೂ ಕೂಡ ಒಂದು ಅಂಗಡಿ ಮಾಡಿ ಮಾರಾಟ ಮಾಡೋನು ಇದ್ದಾನೆ ವಿಶ್ವಕರ್ಮ ಸಮಾಜದಲ್ಲಿ ಇಂದ ಎಲ್ರಿಗೂ ಗೊತ್ತಾಗಲಿ ಅನ್ನೋವಂಥ ಭಾವನೆಯಿಂದ ಈ ಅಂಗಡಿ ಪ್ರಾರಂಭ ಮಾಡಿದ್ದು. ಅಂದರೆ ಬೇರೆಯವ್ರಿಗೂ ಸ್ಫೂರ್ತಿ ಆಗಲಿ. ಹೌದು, ಬೇರೆಯವ್ರಿಗೆ ಸ್ಫೂರ್ತಿಗೋಸ್ಕರನೇ ಮಾಡಿದೆ. ನಮ್ಮವ್ರಿಗೊಂದು ಹೆಸರು ಬರಲಿ, ಇಲ್ಲ ರೀ ಆಚಾರ ಅಂಗಡಿನೂ ಇಟ್ಟಿದ್ದಾರೆ ರೀ ಅಂತ ಅಂದರೆ ಅವ್ರಿಗೊಂದು ಹೆಮ್ಮೆ ಆಗುತ್ತೆ. ಆಮೇಲೆ ಈ ಕಡೆ ಯಾರಾದರೂ ನಮ್ಮವರು ನಮ್ಮ ನಂಜುಂಡಿಯವರು ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಬರ್ತದೆ. ಮಾಡಿದೆ. ಇದನ್ನು ನಾನೇ ಕಟ್ಟಿಸಿದೆ ಇದನ್ನು.
ಸೊ ಇಲ್ಲಿರೋ ಪ್ರತಿಯೊಂದು ಡಿಸೈನ್ ಹೌದೌದು ಎಲ್ಲ ನಮ್ಮದೇ. ನಾನೇ ನಿಂತು ಕಟ್ಸಿದ್ದೆ ಅವಾಗ. ಶೋರೂಮ್ಗೆ ಅಂತಲೇ? ಹೌದು, ಶೋರೂಮ್ಗೆ ಅಂತಲೇ. ಪಕ್ಕಾ ಪ್ಲ್ಯಾಂಡ್. ಆಮೇಲೆ ನಾವು ಜಾಗ ಗೀಗೆಲ್ಲ ಅವತ್ತೇ ನಾನು ಗೌರ್ಮೆಂಟ್ಗೆ ನಿಯಮಗಳೇನಿದೆ ಅದೇ ಥರ ಮಾಡಿದೆ. ವಾವ್. ಇಲ್ಲಿ ಏನು ವಿಶೇಷ ಅಂದರೆ ನಿಮಗೆ ಗೊತ್ತಿರಲಿ, ಇದು ಒಂದು ಈ ಉದ್ಯಮ ಇದೆಯಲ್ಲ, ಸರಳವಾಗಿ ಎಲ್ಲರೂ ನುಗ್ಗಕ್ಕಾಗಲ್ಲ. ಇಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ. ನಿಮ್ಮನ್ನು ಹಂಗೆ ಉದ್ದುದ್ದ ಹಂಗೆ ನುಂಗ್ಬಿಡ್ತಾರೆ. ಇಲ್ಲಿ ಬಿಟ್ಕೊಡೋದಿಲ್ಲ, ಬಿಸ್ನೆಸ್ಗೆ ಬಿಡೋದೇ ಇಲ್ಲ. ಏನೋ ನನಗೆ ಗೊತ್ತಿದ್ದು. ಆಮೇಲೆ ನಾವೆಲ್ಲ ಒಂದು ಕೆಳಮಟ್ಟದಿಂದ ಬಂದಂಥವ್ರಲ್ವಾ, ನಮ್ಮ ಇತಿಹಾಸ ಚಿಕ್ಕಪೇಟೆಯಲ್ಲಿರೋರ್ಗೆಲ್ಲರಿಗೂ ಗೊತ್ತಲ್ಲ. ಈಗ ಏನೇ ಆದ್ರೂ ಅವ್ನು ನಮ್ಮ ಜೊತೆಲಿ ಇದ್ದವನು, ಅವನು ನಮ್ಮ ಅಂಗಡಿಗೆ ಬರ್ತಾ ಇದ್ದವನು, ಅವನು ಅವ್ರ ಅಪ್ಪ ಹಿಂಗೆ ಇದೆಲ್ಲ ಬರುತ್ತಲ್ಲ, ಅದೇ ಥರ ಇದ್ದರು. ನನ್ನ ಹತ್ರ ದುಡ್ಡು ಗಿಟ್ಟೆಲ್ಲ ಇತ್ತು. ಅವಾಗ ಅಂಗಡಿ ಮಾಡಿಬಿಟ್ಟೆ ನನ್ನ ಅನುಕೂಲಕ್ಕೆ ತಕ್ಕಂಗೆ ಮಾಡಿಬಿಟ್ಟೆ. ನನಗೀಗಲೂ ಒಂಥರ ನನ್ನ ಹುಚ್ಚು ಧೈರ್ಯ ನಾನು ಯಾರು ಗೊತ್ತಿಲ್ಲ. ಒಂದು ಅಂಗಡಿ ಅಂದರೆ ಒಂದು 20-30ಕ್ಕೆ ಗೋಲ್ಡ್ ಆಗೋಕ್ಕಾಗೋದಿಲ್ಲ. 20-30 ಜಾಗದಲ್ಲಿ ಒಂದು ಅಂಗಡಿ ತುಂಬಬೇಕು ಅಂದರೆ ಕಷ್ಟ. ಜ್ಯುವೆಲರಿನ 20-30 ಅಡಿ ಜಾಗದಲ್ಲಿ ಹೌದು ಆಗಲ್ಲ, ತುಂಬೋದು ಕಷ್ಟ. ನಾನು ಇಷ್ಟು ದೊಡ್ಡ ಶೋರೂಮ್ ಅಂಗಡಿ ಮಾಡಿಬಿಟ್ಟೆ. ಸೇಮ್ ಏನಿದೆಯೋ ಅದು ಹಾಗೆ, ಓಕೆ, ಡೈಮಂಡು, ಪ್ಲಾಟಿನಮ್ಮು, ಗೋಲ್ಡ್ ಎಲ್ಲ ಬೋರ್ಡ್ ಹಾಕ್ಸ್ಬಿಟ್ಟೆ. ನಿಮ್ಗೆ ಗೊತ್ತಿರಲಿ, 15 ದಿವಸದ ಹಿಂದೆ ನಾನೇನು ಪರ್ಚೇಸೇ ಮಾಡಿಲ್ಲ. ಬೋರ್ಡ್ ಹಾಕ್ಬಿಟ್ಟಿದ್ದೀರಾ? ಬೋರ್ಡ್ ಹಾಕ್ಬಿಟ್ಟೆ, ಓಪನ್ ಮಾಡಬೇಕು ಡೇಟು ಹಾಕ್ಬಿಟ್ಟೆ. ಆಮೇಲೆ ಪರ್ಚೇಸು ನಮ್ಮವ್ರ ಹತ್ರ ಗೊತ್ತಿರೋದು ಹಂಗೆ ಪರ್ಚೇಸು. ಎಲ್ಲರೂ ಇಷ್ಟು ದೊಡ್ಡ ಅಂಗಡಿ ಈಗ ಒಂದು ಅಂಗಡಿ ಮಾಡಬೇಕಾದ್ರೆ ಎಲ್ಲರೂ ಗಮನ ಸೆಳೀತಿಯಲ್ಲ. ಇಲ್ಲಿರೋ ಜ್ಯುವೆಲರಿ ಶಾಪ್ಗಳು ಇವರು ಎಲ್ಲರೂ ಅವ್ರೇನು 20-30 ಅಂಗಡಿ ಮಾಡಿದ್ರೆ ನಾವು ನಡ್ಸೋಕ್ಕಾಗಲ್ಲ. ಆತ ನೋಡಿದ್ರೆ 30ಕ್ಕೆ 120 ಮಾಡಿದ್ದಾನೆ. ಅದು 4 ಫ್ಲೋರ್ ಅಂಗಡಿ. ಇದು 4 ಫ್ಲೋರ್. ಇದು ಟೋಟಲ್ ಸ್ಕ್ವೇರ್ ಫೀಟು 4 ಫ್ಲೋರ್. ಇದು 3600 ಅಂದರೆ 12,000 ಚಿಲ್ಲರೆ ಸ್ಕ್ವೇರ್ ಫೀಟು. ಸೊ 20-30 ಅಂದರೆ 600 ಅಡಿ. 600 ಅಡಿ ಜಾಗಕ್ಕೆ ಚಿನ್ನ ತುಂಬಿಸೋಕ್ಕಾಗಲ್ಲ. ಇವರು 12,000 ಅಡಿ. ಅದರಲ್ಲಿ 2 ಫ್ಲೋರು ಬರೀ ಗೋಲ್ಡು, 2 ಫ್ಲೋರ್ ಖಾಲಿ ಅಂತ. ಓಕೆ, ಇಷ್ಟು ದೊಡ್ಡದು ಕಷ್ಟ, ಇಷ್ಟು ದೊಡ್ಡದು ಶೋರೂಮ್ ಎಲ್ಲ ಗೋಲ್ಡ್ ಎಲ್ಲ ಹಾಕೋಕ್ಕೆ. ಎಲ್ಲರಿಗೂ ಆಶ್ಚರ್ಯ, ಹೆಂಗೆ ಮಾಡ್ತಾನೆ? ಆಯ್ತಪ್ಪ, ಹೆಂಗೋ ಶ್ರೀಮಂತ ಇದ್ದಾನೆ ಅವಾಗ, ಆವತ್ತಿನ ಕಾಲದಲ್ಲಿ. ಆಯ್ತು, ಗೋಲ್ಡೇ ಹಾಕ್ಬಿಡ್ತಾನೆ ಅಂತಲೇ ಹಾಕೋ. ಕಸ್ಟಮರ್ ಯಾರು? ನಿಜ, ದುಡ್ಡು ಹಾಕಿ ಚಿನ್ನ ತರ್ಬೋದು, ಅದನ್ನು ಖರೀದಿ ಮಾಡೋರು ಯಾರು? ಕಸ್ಟಮರ್ ಯಾರು? ಈಗ ಎಲ್ಲರೂ ಒಂದು ಇದನ್ನಲ್ಲಿರ್ತಾರೆ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಾರೆ. ಆಮೇಲೆ ಈ ಶೆಟ್ರು, ಈ ಮಾರ್ವಾಡಿಗಳೆಲ್ಲ ಅವ್ರವ್ರ ಬ್ರ್ಯಾಂಡ್ಗಳನ್ನು ಇಟ್ಟಿರ್ತಾರೆ. ಶಿವಾಜಿನಗರಕ್ಕೆ ಹೋದರೆ ಶೆಟ್ರು ಮುಸಲ್ಮಾನರೇ, ಯಾರು ಹೋಗೋಕ್ಕೂ ಆಗಲ್ಲ. ಈ ಥರ ಅವ್ರವ್ರ ಟೆರಿಟರಿನಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ. ಬರ್ತಾರೆ, ನಮಗೆ ಗೊತ್ತಿಲ್ದಿರಂಗೆ ಬರ್ತಾರೆ. ಏನು ಇಷ್ಟೊಂದು ಗ್ರ್ಯಾಂಡ್ ಮಾಡಿದ್ರಲ್ಲ, ಇಷ್ಟೊಂದು ಕೌಂಟ್ರ್ ಇದೆ. ಜನ ಹೆಂಗೆ ಬರ್ತಾರೆ? ಆಮೇಲೆ ಅಷ್ಟೊತ್ತಿಗೆ ನಾನು ಆ್ಯಕ್ಟ್ರ್ ಆಗಿರ್ತೀನಿ, ಲೈಟಾಗಿ ಆ್ಯಕ್ಟ್ರ್ ಆಗಿರ್ತೀನಿ. ಆಮೇಲೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಹೆಸರು ಮಾಡಿ ನಮ್ಮ ಸಂಘಟನೆ ಆಗಿರುತ್ತೆ. ಆಮೇಲೆ ಒಂದು ಸಣ್ಣದಾಗಿ ಒಂದು ಹೆಸರುವಾಸಿ ಮಾಡಿರ್ತೀನಿ ಅಂದ್ಕೊಳ್ಳಿ. ಆದ್ರೂ ಜನಕ್ಕೆ ಏನು, ಬೇರೆಯವ್ರಿಗೆ ಒಂದು 10 ಜನ 15 ಜನ ಎಲ್ಲನೂ ಅಷ್ಟೇ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಉದ್ಘಾಟನೆ ಮಾಡುವಾಗ ಆರ್ಟಿಸ್ಟ್ಗಳನ್ನ ಕರೆಸೋದು, ಕಾಮಿಡಿ ಮಾಡೋದು, ಏನೋ ಒಂದು ಗಿಮಿಕ್ ಮಾಡಿ ಜನರನ್ನ ಅವತ್ತು ಕರ್ಸ್ಕೊಳೋದು ಅದೆಲ್ಲ ಇರ್ತದೆ. ಆವತ್ತಿನ ಕಾಲಕ್ಕೆ ಅದಿಲ್ಲ. ಆವತ್ತಿನ ಕಾಲಕ್ಕೆ ಆ್ಯಕ್ಟ್ರ್ ಬರೋದು, ಈ ಥರ ಯಾರನ್ನು ಈ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾರೂ ಇರಲಿಲ್ಲ ಆಗ. ಹೆಂಗೆ ಬರ್ತಾರೆ ಇವರು ಅಂತ. ಅದು ಸರಿ ನೋಡಿ ಓಪನ್ಗೆ ಹಾಕ್ಬಿಟ್ಟೆ. ಏನೋ ನಮ್ಮ ಲೆವೆಲ್ಗೆ ಅವತ್ತು ಓಪನ್ಗೆ ಎಲ್ಲ ಹಾಕ್ಬಿಟ್ಟೆ. ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ದರು ಅವಾಗ, ಕೇಂದ್ರ ಸಚಿವರು, ಮಂತ್ರಿಗಳು. ಅವ್ರು ನನಗೆ ತುಂಬ ಬೇಕಾಗಿದ್ದವರು. ಅವ್ರ ಕೆಲವು ಉದ್ಘಾಟನೆಯೂ ಆಗೋಯ್ತು. ನೋಡಿ, ಸೀರಿಯಲ್ಲು ಮತ್ತು ನಮ್ಮ ಪಾತ್ರಗಳು ಜನರ ಮನಸ್ಸಿಗೆ ಎಷ್ಟು ನಾಟಿತ್ತು ಅಂದರೆ, ಈ ಅಂಗಡಿ ನಂದು ಅಂದ್ಕೊಂಡೇ ಇಲ್ಲ. ಅವ್ರದ್ದು ಅಂದ್ಕೊಂಬಿಟ್ರು. ಪರಮೇಶ್ವರ್, ಸತ್ಯ ಹೇಳ್ತೇನೆ, ಒಂದು ಕ್ರೌಡ್ ಸೇರ್ತು ಓಪನಿಂಗ್ಗೆ. 20 ವರ್ಷದ ಹಿಂದೆ ಹೇಳೋದು ನಾನು. ಒಂದು ಕ್ರೌಡ್ ಸೇರ್ತು ಅಂದರೆ 10:30 ಅವ್ರು ಬಂದು ಉದ್ಘಾಟನೆ ಮಾಡ್ತಾರೆ. ರೋಡ್ ಫುಲ್ ಜಾಮ್ ಪ್ಯಾಕ್. ಕಲ್ಪನೆ ಮಾಡೋಕ್ಕಾಗಲ್ಲ. 20 ವರ್ಷದ ಹಿಂದೆ ಅವತ್ತು ನೋಡಿ, ಯೂಟ್ಯೂಬ್ ಇಲ್ಲ, ಎಲ್ಲೂ ಪ್ರಮೋಷನ್ ಇಲ್ಲ, ಏನಿಲ್ಲ. ನಿಮ್ಮ ಒಳ್ಳೆತನ, ನಿಮ್ಮ ವ್ಯಕ್ತಿತ್ವನೇ ಜನ ಗುರುತಿಸೋದು. ಆಮೇಲೆ ನಂಬಿಕೆ ಬೇಕಲ್ಲ. 20 ಜನ. ಅವತ್ತು ರಾತ್ರಿ 12 ಗಂಟೆವರೆಗೂ ವ್ಯಾಪಾರ. ನನಗೆ ಗೊತ್ತೇ ಇಲ್ಲ, ಅಷ್ಟು ದುಡ್ಡು ನೋಡಿಲ್ಲ, ಅಷ್ಟು ಚಿನ್ನನೂ ನೋಡಿಲ್ಲ ಅಂದ್ಕೊಳ್ಳಿ. ಆಮೇಲೆ ನನಗೆ ಯಾವ ಒಡವೆಗೆ ಎಷ್ಟು ವೇಸ್ಟೇಜು ಗೊತ್ತಿಲ್ಲ.
ಆ ಥರದ್ದು ಏನು ಅಲ್ಲಪ್ಪ, ನಾವು ಕೂಲಿ ಕೆಲಸ ಮಾಡ್ತಾ ಇದ್ದವ್ರು ತಾನೆ. ಹೇಳಿದ್ರೆ ಮಾಡಿಕೊಡ್ತಾ ಇದ್ದೆ. ನಾನು ತಂದ್ಬಿಟ್ಟೆ ಬಜಾರಿಂದ. ನಾನು ಹೇಳಿದೆ ನನಗೆ ಅದಷ್ಟು ಕೆಜಿ ಕೊಡು, ಇದಿಷ್ಟು ಕೆಜಿ ಕೊಡು ಅಂತ ತಂದ್ಬಿಟ್ಟೆ. ಕೆಜಿಗಟ್ಟಲೆ ತುಂಬಿಟ್ಟೆ. ಅವಾಗೆಲ್ಲ ನಾನು ಇಟ್ಟಾಗ 600 ರೂಪಾಯಿ ಗ್ರಾಮು, 600 ರುಪೀಸ್. ಇವತ್ತು 15,000. ಓಕೆ, ತುಂಬಿಸ್ಬಿಟ್ಟೆ. ಈ ಸ್ಟಾಫಲ್ಲಿ ಯಾರು ಎಕ್ಸ್ಪೀರಿಯೆನ್ಸ್ ಇದ್ದಾರಲ್ಲ, ಸ್ಟಾಫಲ್ಲಿ ಇದ್ದಾರಲ್ಲ ಎಕ್ಸ್ಪೀರಿಯೆನ್ಸ್, ಒಂದು 2-3 ಕರ್ಕೊಂಡ್ಬಂದಿದ್ದೆ. ಅಂದರೆ ಅದೆಲ್ಲ ಅಂಗಡಿಗಳಿಗೆ ಬರ್ತಾರಲ್ಲ ಮೋಪರ್ನಲ್ಲಿ, ನಾವು ಅಷ್ಟು ಸರ್ವಿಸ್. ಅವ್ರು ಹೇಳೋದು, ಸರ್ ಇದಕ್ಕೆ ಆ ಅಂಗಡಿನಲ್ಲಿ 100% ಸರ್. ಓಕೆ, 100% ಹಾಕು. ನಾವು ಅದೇ ಹುಚ್ಚು ಧೈರ್ಯ ಅಂತ. ನಮ್ಗೆ ಹಿಂದೆ ಮುಂದೆ ಏನೂ ಗೊತ್ತಿರಲಿಲ್ಲಲ್ಲಣ್ಣ. ಯಪ್ಪ, ಏನೂ ಗೊತ್ತಿಲ್ಲ, ಹುಚ್ಚು ಧೈರ್ಯ. ಇವತ್ತಿಗೆ ನಾನು ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ ನನಗೆ, ಹೆಂಗೆ ಮಾಡಿದೆ ನಾನು ಅಂತ. ಆಮೇಲೆ ಬಿಡಿ, ಆಮೇಲೆ ಅದು ಅಷ್ಟೇ, ಪಳಗ್ತಾ ಕಲಿತಾ ಗುರು ಅಂದಂಗೆ, ಹಾಡ್ತಾ ರಾಗ ಅಂದಂಗೆ. ಆಮೇಲೆ ನೋಡಿ, ನಿಮಗೆ ಗೊತ್ತಿರಲಿ, ಅಷ್ಟು ಒಡವೆಗಳನ್ನು ನಾನು ನೋಡೇ ಇಲ್ಲ ಅಂದ್ಕೊಳ್ಳಿ. ಅಷ್ಟು ಕೆ ಜಿಗಟ್ಟಲೆ ಅದು ಹೆಂಗಾಗುತ್ತೆ? ಫಸ್ಟ್ ಡೇ ಎಷ್ಟು ಕೆ ಜಿ ತಂದಿದ್ರೆ? ಫಸ್ಟ್ ಡೇ ಸುಮಾರು ಕೆ ಜಿಗಳಿತ್ತು. ಒಂದು 170-80 ಕೆ ಜಿ ಇತ್ತು ಅವತ್ತಿಗೆ 70-80 ಕೆ ಜಿ ಅಂಗಡಿನಲ್ಲಿ. ಅಂದರೆ ದೊಡ್ಡದು, ದೊಡ್ಡದು, ಭಾಳ ದೊಡ್ಡದು. ಆಮೇಲೆ ಅವತ್ತೇನು 2-3 ಕೆ ಜಿ ಬರೀ ಹಳೆಯ ಚಿನ್ನನೇ ಬಂದ್ಬಿಡ್ತು ಎಕ್ಸ್ಚೇಂಜ್ಗೆ. ನನ್ನ ಕನಸಲ್ಲೂ ನೋಡಿಲ್ವಲ್ಲ, ನಾನು ದುಡ್ಡು ನೋಡಿದ್ದೆ. ಒಡವೆ ನೋಡೋಕ್ಕಾಗತ್ತೆ? ನೀವು ಗುಂಡು ಮಾಡ್ಕೊಂಡು ಇಷ್ಟೇ ಅಲ್ಲಪ್ಪ, ಅದು ಯಾವುದೋ ಸ್ಲಮ್ಮಲ್ಲಿ ಗುಂಡು ಏನೋ ಮಾಡ್ಕೊಂಡಿದ್ದವ್ರಿಗೆ ಬಂದು ನೀವು ದಿಢೀರಂದ ಇಷ್ಟು, ಅದು ದೇವರ ಆಶೀರ್ವಾದ ಅಲ್ಲ. ಆಮೇಲೆ ಸಹಾಯ ಮಾಡಿದ್ರಲ್ಲ, ನನಗೆ ಬ್ಯಾಂಕವ್ರು ಸಹಾಯ ಮಾಡಿದರು, ಎಲ್ಲರೂ ನನಗೆ ಸಹಾಯ ಮಾಡಿದ್ರು ಅವಾಗ. ಆಮೇಲೆ ಇದು ಭಾಳ ಪಾಪ್ಯುಲರ್ ಆಗೋಯ್ತು. ಆಮೇಲೆ ಹಾಲ್ಮಾರ್ಕು ಕೂಡ ಅವತ್ತಿನ ದಿವಸದಲ್ಲಿ ನಾನು ಭಾಳ ಜನರದ್ದು ನಿಷ್ಠೂರ ಕೂಡ ಕಟ್ಕೊಂಡೆ. ಇದು ಯಾವಾಗಲೂ ಹಾಗೆ, ನಾನು ಒಳ್ಳೇದಿದ್ದರೆ ಹೇಳ್ಬಿಡೋದು ಏನಾದರೂ ಆಗಲಿ ಅಂತ. ಅವಾಗ KDM ಇತ್ತು, ನಿಮ್ಗೆ ಗೊತ್ತಿದೆಯಾ? KDM ಅಂತ ಒಂದು ಸಾಲ್ಡ್ರಿಂಗ್ ಮೆಟೀರಿಯಲ್. ಅದು ಇವತ್ತಿಗೂ KDM ಅಂತ ಮಾಡ್ತಾರೆ. ಅದು ಚಿನ್ನ ಅಲ್ಲ, ಅದು KDM ಅನ್ನೋದು ನೀವು ಎಷ್ಟೇ ಪರ್ಸೆಂಟೇಜ್ ಇರುವಂಥ ಗೋಲ್ಡ್ಗೆ ಬೆಸ್ಗೆ ಹಾಕುವಂಥ ಒಂದು ಜಾಯಿಂಟ್ ಮಾಡುವಂಥ ಒಂದು ಲೋಹ ಅದು. ಆವಾಗ ನಾನು ಬಂದಂಥ ಕಾಲದಲ್ಲಿ KDM ಚಿನ್ನ ಅಂತ ಭಾಳ ಮೋಸ ನಡೀತಾ ಇತ್ತು. 90% ಮೋಸ ಮಾಡೋರು, 10% ಜಿನಿಯನ್ ಇದ್ದರು. KDM ಅಂದರೆ ಆ್ಯಕ್ಚುಲಿ KDM ಅನ್ನೋದು ಕ್ವಾಲಿಟಿ ಅಲ್ಲ, ಅದೊಂದು ಮೆಟೀರಿಯಲ್, ಸಾಲ್ಡ್ರಿಂಗ್ ಮಾಡುವಂಥ ಒಂದು ಮೆಟೀರಿಯಲ್. ಈಗ ಹೆಂಗೆ ಆರ್ಕ್ ವೆಲ್ಡಿಂಗ್ ಮಾಡ್ತಾರಲ್ಲ, ಅದು KDM ಮೇಲೆ ಮಾಡ್ತಾಯಿತ್ತು. ಓಕೆ. ಅದು ಜನರಿಗೆ ಪಾಪ ಗೊತ್ತಿರಲಿಲ್ಲ, ಬಡವರಿಗೆಲ್ಲ ಗೊತ್ತಿರಲಿಲ್ಲಲ್ಲ. ಹಾಗದು KDM ಅನ್ನೋ ರೂಪದಲ್ಲಿ ಮೋಸ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಸೆಂಟ್ರಲ್ ಗೌರ್ಮೆಂಟವ್ರು ಹಾಲ್ಮಾರ್ಕ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ನಾನು ಡಿಸೈಡ್ ಮಾಡಿದ್ದು, ಈ KDM ತೆಗಿಬೇಕು, ಜನರಿಗೆ ಒಳ್ಳೆ ಚಿನ್ನ ಕೊಡಬೇಕು ಅಂತ ಹೇಳಿದ್ರೆ KDM ಅನ್ನೋದು ಏನಂತ ಹೇಳಬೇಕು ಅಂತ. ಅದನ್ನು ನಾನೇನು ಮಾಡಿಬಿಟ್ಟೆ, KDM ಅಂದರೆ ಚಿನ್ನದ ಗುಣಮಟ್ಟ ತೋರಿಸುವಂಥದ್ದಲ್ಲ, ಅದೊಂದು ಸಾಲ್ಡ್ರಿಂಗ್ ಮೆಟೀರಿಯಲ್ಲು. ನೀವೇನೇ ಮಾಡಿದ್ರು ಹಾಲ್ಮಾರ್ಕ್ ತೊಗೊಳ್ಳಿ ಅಂತ ಆ್ಯಡ್ ಬಿಟ್ಬಿಟ್ಟೆ ಎಲ್ಲ ಕಡೆ. ಜನರಿಗೆ ಅವೇರ್ನೆಸ್ಸು. ಅಯ್ಯೋ, ನಾನು ಭಾಳ ಹಾಲ್ಮಾರ್ಕ್ ಬಗ್ಗೆ ಹೋರಾಟ ಮಾಡಿದ್ದೀನಿ, ಎಲ್ಲರೂ ತಗೋಬೇಕು ಅಂತ. ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಬರೀ KDM ಇಟ್ಕೊಂಡೇ ಮಾಡ್ತಾಯಿದ್ರು. KDMನಲ್ಲಿ ನೀವು 14 ಕ್ಯಾರೆಟ್ಗೂ KDM ಹಾಕಿದ್ರೆ KDM ಅಂತ ಸೀಲ್ ಹೊಡೆದ್ಬಿಡೋರು. ಅದು ಗೌರ್ಮೆಂಟ್ ಸೀಲ್ ಅಲ್ಲ, ಅದು ನಮ್ಮ ಹತ್ರ ಇರೋ ಸೀಲ್ ಇರ್ತದಲ್ಲ, ಎನಿ ಸೀಲ್ ಹೊಡೆದ್ಬಿಟ್ಟವ್ರು. ಅದೊಂದು ಅಚ್ಚು ಬರುತ್ತೆ, ಅದನ್ನು ಹೊಡೆದ್ಬಿಟ್ರೆ ಗೋಲ್ಡಲ್ಲಿ KDM ಅಂತ ಸೀಲ್ ಇರ್ತದೆ. ಯಾರಾದ್ರೂ ಇದು KDM ಚಿನ್ನಾರಿ ಅಂದರೆ ಎಲ್ಲ 92 ಅಂತ ಇದ್ರು. ಅದಲ್ಲ, 14 ಕ್ಯಾರೆಟ್ಗೂ KDM ಸೀಲ್ ಹೊಡೆದ್ಬಿಟ್ರೆ 14 ಬಂದು 22 ಅಂತ ಏಮಾರಿಸ್ಬಿಡ್ಬೋದಾಗಿತ್ತು ಹಳ್ಳಿ ಜನಕ್ಕೆ. ಅದೆಲ್ಲ ಸ್ವಲ್ಪ ನನ್ನ ಕೈನಲ್ಲಾಗಿದ್ದು ಬದಲಾಯಿಸಿದ್ದೆ. ಅದು ಎಚ್ಚೆತ್ಕೊಂಡ್ಬಿಟ್ರು. ಆದರೆ ನನಗೆ ಚಿಕ್ಕಪೇಟೆಯಲ್ಲಿ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಥ್ರೆಟ್ ಮಾಡೋಕ್ಕೆಲ್ಲ ಶುರು ಮಾಡಿದರು. ಅವ್ರಿಗೆ ಗೊತ್ತಿಲ್ಲಲ್ಲ ನಾವೆಲ್ಲಿಂದ ಬಂದಿದ್ದೀವಿ ಅಂತ. ಅವರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಏನು KDM ಬಂದ್ಬಿಟ್ಟು ಚಿನ್ನ ಅಲ್ಲ ಅಂತೀರಾ, ಹಂಗೆ ಹಿಂಗೆ ಇನ್ನೊಂದು ಸರಿ ಹಂಗೆ ಮಾಡಿದ್ರೆ ನಿಮ್ಮ ಅಂಗಡಿ ಮುಂದೆ ಬರ್ತೀವಿ ಅಂತ. ನಾನು ಅಂದೆ, ಈ ಥರ ಎಲ್ಲ ಭಾಳ ಜನ ನೋಡಾಯಿತು. ನಾನು ಮೂಲತಃ ಆಚಾರ್ಯ ಅಲ್ವೇನ್ರಿ ನಾನು, ಅದು ಹೆಂಗೆ ಒಪ್ತೀನಿ? ಫ್ರಾಡ್ ಯಾರು ಮಾಡ್ತಾರೋ 5 ಸೆಕೆಂಡಲ್ಲಿ ಕಂಡುಹಿಡಿಯೋ ಅಂಥ ಕಲೆ ನಮಗೆ ಗೊತ್ತಿರಬೇಕಾದ್ರೆ ಅವ್ರು ಯಾರೋ ಫೋನಲ್ಲಿ ಅಂದ್ರಿಂದ ಅವ್ನಿಗೆ ಆಮೇಲೆ ಹೇಳಿದೆ, ಇದೆಲ್ಲ ಬಿಟ್ಬಿಡು, ಚಿನ್ನ ಮಾರಿ ವ್ಯಾಪಾರ ಮಾಡಿ, ವ್ಯಾಪಾರದಲ್ಲೊಂದು ಮಾನವೀಯತೆ ಇರಬೇಕು. ಎಲ್ಲವೂ ಆಗೋದಿಲ್ಲ, ಮಾನವೀಯತೆ ಇದ್ದಂಥ ವ್ಯಾಪಾರಗಳೇ ಉಳಿಯೋದು. ಆಮೇಲೆ ಆಯಿತು, ಅವ್ರಿಗೂ ನಮಗೂ ಆಯಿತು. ಆಮೇಲೆ ಅವ್ರಿಗೆ ಗೊತ್ತಾಗೋಯ್ತು, ಇವನು ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅವನು
ಇಲ್ಲ ನಮ್ಮದು ಅವ್ರದ್ದೇ ಬೇರೆ ಸ್ಕೂಲು, ಅವರೆಲ್ಲ ಎಲ್ಲಿ ಬಂದು ಆಗೋಕ್ಕಾಗತ್ತೆ, ಆಗಲ್ಲ ಅಂತ ಹೇಳಿ ಅವ್ರು ಸೈಲೆಂಟ್ ಆಗ್ಬಿಟ್ರು. ಆವತ್ತಿಂದ ನಾನು ಅವಾಗ ಈ ಎಲ್ಲ ಚಾನಲ್ಗಳು ಆಗ ಬರೋ ಹೊಸದದು, ಈ TV9 ಉದಯ ಒಂದಿತ್ತು, ಉದಯ TV9 ಸುವರ್ಣ ಆ ಥರ ಎಲ್ಲ ಇತ್ತು. ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಈಗ ಹಾಲ್ಮಾರ್ಕೆ ತಗೋಬೇಕು ಅಂತ. ಅದನ್ನು ನಾನು ಅವತ್ತಿಗೆ ಲೆಕ್ಕದಲ್ಲಿ ಒಂದು 7-8 ಕೋಟಿ ಖರ್ಚು ಮಾಡಿರ್ಬೋದು ಹಾಲ್ಮಾರ್ಕ್ಗೋಸ್ಕರನೇ, ಅದನ್ನು ಜನರನ್ನ ಹತ್ರ ಮುಟ್ಸೋಕ್ಕೆ. ಆಮೇಲೆ ಎಲ್ಲ ಹಳ್ಳಿ ಎಲ್ಲ ಒಂದು ಸಣ್ಣ ಅಂಗಡಿಲೂ ಕೂಡ ಅವರು ಹಾಲ್ಮಾರ್ಕೆ ಕೊಡಬೇಕ್ರಿ ನೀವು ಅಂತ ಗಲಾಟೆ ಮಾಡುವಂಥ ಸ್ಥಿತಿಗೆ ಜನರ ಭಾವನೆ ಬಂತು. ಜನರು ಸತ್ಯ ತಿಳ್ಕೊಂಡ್ರು. ಅದ್ರ ಮೇಲೂ ಕಾಲ ಹಂತವಾಗಿತ್ತು. ಆದರೆ ಇವತ್ತಿಗೆ ಅದು ಚೇಂಜ್ ಆಯಿತು. ಅಂಥ ಒಂದು ಕ್ರಾಂತಿಕಾರಿ ನನ್ನಿಂದ ಆಯಿತು ಅಂತ ಹೇಳಲ್ಲ, ಎಲ್ಲರ ಸಹಕಾರದಿಂದ KDM ಅನ್ನೋದು ಇವತ್ತಿಲ್ಲ. ಇವತ್ತು ಅವತ್ತಿಕ್ಕಿರೋರು ಒಡವೆಗಳು ತೊಗೊಂಡು ಬರ್ತಾರೆ ಪಾಪ, KDM ಸರ್ ಅದು ಅಂತಾರೆ ಪಾಪ. ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ನಾನು. ಸೊ ಅದು ಆ್ಯಕ್ಚುಲಿ ಪ್ಯೂರ್ ಗೋಲ್ಡ್ ಅಲ್ಲ. KDM ಇಸ್ ನಾಟ್ ಪ್ಯೂರ್ ಗೋಲ್ಡ್. KDM ಗೋಲ್ಡೇ ಅಲ್ಲ. KDM ಗೋಲ್ಡೇ ಅಲ್ಲ. ಎಷ್ಟು ಮೋಸ ಹೋಗಿದ್ದೀವಿ ನಾವೆಲ್ಲ. ಹಾಂ ಸರ್, ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮನ್ನ? ನಂಗೆ ಗೊತ್ತಿಲ್ಲ, ಉತ್ತರಿಸ್ತಿರಲ್ವ ಅಂತ. ಈ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಬಗ್ಗೆ ಏನಾದ್ರು 2 ನಿಮಿಷ ಮಾತಾಡ್ಬೋದಾ? ಇಲ್ಲ, ಅದು ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಡವೆಗಳನ್ನು ಮಾಡ್ತಾರೆ. ಒಬ್ಬರು ಈ ಕೆಲಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋಲ್ಲ. ಕೆಲಸ ಮಾಡುವಂಥ ಕುಶಲ ಕೆಲಸಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಈಗ ನನ್ನ ಹತ್ರ 12% ಇರೋದು, ಇನ್ನೊಬ್ರ ಹತ್ರ 24% ಇರ್ಬೋದು. ಬಟ್ ಅವರು ಬೇರೆಯವ್ರ ಹತ್ರ ಅಷ್ಟು ಕೊಟ್ಟು ಮಾಡಿಸಿರ್ಬಹುದು, ಮಾಡ್ಸೋಕ್ಕಾಗಲ್ಲ ಅಂತ ಹೇಳಲ್ಲ, ಮಾಡಿಸಿರ್ಬೋದು. ಕೆಲವರು ಫ್ಯಾಕ್ಟ್ರಿನಲ್ಲಿ ಮಾಡಿರ್ಬೋದು, ಕೆಲವರು ಕೈ ಕೆಲಸದಲ್ಲಿ ಮಾಡಿರ್ಬೋದು. ಈಗ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಇವತ್ತೇನಾಗಿದೆ, ನಿಮಗೆ ಗೊತ್ತಿರೋಂಗೆ ಪರಮೇಶ್ವರ್, ಎಲ್ಲವೂ ಕೂಡ ಮಿಷಿನರಿ ಬಂದ್ಬಿಟ್ಟಿದೆ. ಈಗ ಇದನ್ನಲ್ಲಿ ನಮ್ಮ ಸಮಾಜದವ್ರಿಗಂತೂ ಕೆಲಸನೇ ಇಲ್ದಿರಂಗೆ ಆಗ್ಬಿಟ್ಟಿದೆ. ಇದನ್ನಲ್ಲಿ ನೋಡಿ, ಎಷ್ಟು ನೀವು ಮಿಷಿನರಿಗಳು ನಿಮ್ಮ ಹತ್ರ ಬರ್ತದೋ, ಟೆಕ್ನಾಲಜಿ ಹತ್ರ ಬರ್ತದೋ, ಒಂದಷ್ಟು ಜನ ವೃತ್ತಿ ಯಾರೆಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರ ಬದುಕು ನರಕಕ್ಕೆ ಹೋಗ್ಬಿಡುತ್ತೆ. ಅದನ್ನು ನಂಬ್ಕೊಂಡಿರೋರು. ಹೌದಲ್ಲ, ಈಗ ಮಡಕೆ ಮಾಡೋನು, ಮಡಕೆಗೆ ಬೆಲೆನೇ ಇಲ್ದಿರಂಗಾಗೋಯ್ತು. ಯಾಕಂದರೆ ಬೇರೆ ಬೇರೆ ಮೆಟೀರಿಯಲ್ಗಳು ಫ್ಯಾಕ್ಟ್ರಿಯಿಂದ ಬರೋಂಗಾಗೋಯ್ತು, ಟೆಕ್ನಿಕಲ್ ಮುಂದುವರೆದೋಯ್ತು. ಈಗ ಕಾರ್ಪೆಂಟ್ರು, ಈಗ ನಮ್ಮವ್ರದೆಲ್ಲನೂ ನಮ್ಮವ್ರು ಬಡಗಿ ಕೆಲಸ ಮಾಡೋರೆಲ್ಲ ಬೀದಿಗೆ ಬಂದ್ಬಿಟ್ರು. ಈಗೆಲ್ಲ ಆನ್ಲೈನಲ್ಲಿ ಡೋರ್ಸ್ ಡೆಲಿವರಿ ಮಾಡ್ತಾರೆ. ಆನ್ಲೈನಲ್ಲಿ ಡೋರ್ ಡೆಲಿವರಿ ಮಾಡೋದಕ್ಕೆ ಸ್ಕ್ರೂ ಡ್ರೈವರ್, ಯಾವ ಸ್ಕ್ರೂ ಡ್ರೈವರ್ ಯೂಸ್ ಮಾಡಬೇಕು, ಯಾವ ಸ್ಕ್ರೂ ಇಡಬೇಕು, ಮತ್ತು ಅದನ್ನ ಹಿಂಗೆ ಫಿಟ್ಟಿಂಗ್ ಮಾಡಬೇಕು ಅಂತ ಒಂದು ಲೆಟ್ರೇ ಕೊಟ್ಬಿಡ್ತಾನೆ. ಅದರಲ್ಲಿ ಮ್ಯಾನ್ಯಲ್ ಕೊಡ್ತಾನೆ. ಅವ್ನು ಬಂದು ನೋಡ್ಕೊಂಡು ಓದ್ಕೊಂಡು ಫಿಟ್ ಮಾಡಿಬಿಡ್ತಾನೆ. ನಮ್ಗೆ ಕೆಲಸ ಹೋಯ್ತು. ಈಗ CNC ಅಂತ ಬಂತು. CNC ಟರ್ನಿಂಗ್ ಮಿಷಿನ್ಸ್ ಎಲ್ಲ ಇದ್ವಲ್ಲ, CNC ಮಿಷಿನ್ಸ್ ಏನಾಯ್ತು ಇವಾಗ? ಈಗ ಲಕ್ಷ್ಮಿನ ನಾವು ಕೆತ್ಕೊಡ್ತಾ ಇದ್ದೀವಿ. ಈಗ ಅದ್ರದ್ದು ಸುಮ್ಮನೆ ನೀವು ಒಂದು ಮಾರ್ಕ್ ಹಾಕ್ಬಿಟ್ರೆ, ಅದೊಂದು ಲೋಡ್ ಮಾಡ್ಕೊಂಬಿಡಿ ಡಿಸೈನ್ನ, ಮಿಷಿನ್ ಕೆತ್ಕೊಟ್ಬಿಡುತ್ತೆ ಲಕ್ಷ್ಮಿನ. ಯಾವ ಟೆಕ್ನಾಲಜಿ ಎಷ್ಟು ಬೆಳೀತದೋ ಎಲ್ಲರೂ ಹೋಯ್ತಾರೆ. ಈಗ ಮೊದಲು ಅಗಸರಿಗೆ ಎಷ್ಟು ಬೆಲೆ ಇತ್ತು, ಎತ್ಕೊಂಡೋಗಿ ತೊಗೊಂಡೋಗಿ ಒಗೆದು ತಂದ್ಕೊಡೋರು. ಈಗ ಎಲ್ಲಿದೆ? ಮನೆಗೆ ವಾಷಿಂಗ್ ಮಿಷಿನ್ ಬಂದ್ಬಿಡ್ತು, ಅವ್ರ ಕೆಲಸನೇ ಹೊಟ್ಟೋಯ್ತು. ಈಗ ನಮ್ಮದು 5 ಕೆಲಸ ಮಾಡೋರು ನೋಡಿ, ಶಿಲ್ಪಿಗಳು ಕೆಲಸ ಇದ್ದಂಗೆ ಹೋಗೋಯ್ತು. ದೇವ್ರುಗಳನ್ನು ಕೂಡ ಮಾಡಿಕೊಡುವಂಥ ಮಿಷಿನ್ ಬಂದ್ಬಿಡ್ತು ಈಗ CNCನಲ್ಲಿ. ಮರಗೆಲ್ಸಕ್ಕೆ ಬಂದ್ಬಿಡ್ತು. ಚಿನ್ನ ಬೆಳ್ಳಿ ಕೆಲಸಕ್ಕಂತೂ ನಾನು ಒಂದು ಹೋರಾಟನೇ ಮಾಡಬೇಕು ಅಂತ ಇದ್ದೀನಿ. ಒಂದು ಪ್ಯಾಕೇಜ್ ಮಾಡಬೇಕು, ನಮ್ಮೂರಿಗೆ ಪ್ಯಾಕೇಜ್ ಮಾಡಬೇಕು ಅವ್ರಿಗೆ. ಆ್ಯಕ್ಚುಲಿ ತುಂಬ ಲಿಟ್ರಲಿ ನೊಂದಿರೋರು ವಿಶ್ವಕರ್ಮ ಸಮಾಜದವರು. 5 ಕೆಲಸ ಮಾಡ್ತಾರಲ್ಲ, ಕಬ್ಬಣದ ಕೆಲಸ ಅಂತೂ ಹಳ್ಳಿನಲ್ಲಿ ಮಾಡೋ ಸ್ಥಿತಿ ಅಂತೂ ಏನಂತಾರೆ ಅದು, ಶೋಚನೀಯದಲ್ಲಿ ಅತಿರೇಕ. ಅವ್ರದ್ದು ಹೇಳೋಕ್ಕಾಗದೇ ಇರೋವಂಥ ಕಷ್ಟ ಅವ್ರಿಗೆ. ಈಗ ಹಳ್ಳಿನಲ್ಲೂ ಕೂಡ ಆಚಾರ ಇರಬೇಕು ಅಂತ ರೂಲ್ ಇಲ್ಲ ಈಗ. ಆಗ ಹಿಂದೆ ಒಂದು ಕಾಲ ಇತ್ತು, ಯಾವ ಹಳ್ಳಿನಲ್ಲಿ ಮರದ ಕೆಲಸ ಮಾಡೋನು, ಚಿನ್ನದ ಕೆಲಸ ಮಾಡೋನು, ಕಬ್ಬಿಣದ ಕೆಲಸ ಮಾಡೋನು ಇರಲ್ವೋ ಅದು ಹಳ್ಳಿನೇ ಅಲ್ಲ ಅಂತ ಇದ್ರು. ಜ್ಞಾಪಕ ಇದೆಯಾ? ಬೆಳಗ್ಗೆ ಎದ್ದರೆ ಸೌಂಡ್ ಬರೋದು, ಕುಲ್ ಮೇಲೆ ಕುಡ್ತಾ ಇರೋದು, ಸೌಂಡ್ ಬರೋದು. ಬೆಳಗ್ಗೆ ಎದ್ದರೆ ರೈತರು ಹೋಗಿ ಮಚ್ಚು ಗುಳ ಗಿಳ ಎಲ್ಲ ಅಲ್ಲೋಗಿ ಮಾಡಿಸ್ಕೊಂಡು ಅಲ್ವ. ಈಗ ಎಲ್ಲಿದೆ ಅದು? ಆನ್ಲೈನಲ್ಲಿ ತೊಗೊಂಡಂಗಾಯ್ತು ಹಳ್ಳಿಗೂ ಕೂಡ ಮೆಟೀರಿಯಲ್ಗಳು. ಸೊ ಈ ಥರ ಟೆಕ್ನಾಲಜಿ ಬಂದ ತಕ್ಷಣವೇ ಬೇರೆ ಬೇರೆ ಆಗುತ್ತೆ. ಅದೇ ರೀತಿಯೇ ಈ ವೇಸ್ಟೇಜು, ಮೇಕಿಂಗ್ ಚಾರ್ಜು ಆಗುತ್ತೆ. ಆದರೆ ಒಂದು ಅಂಗಡಿಯವರು ಕಡಿಮೆ ಕೊಡ್ತಾರೆ, ಒಂದು ಅಂಗಡಿಯವರು ಜಾಸ್ತಿ ಕೊಡ್ತಾರೆ ಅಂತ ಕಮೆಂಟ್ ಮಾಡಿದ್ರೆ ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಆ ಜನ ಯಾರ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ಲ ಅವ್ರಿಗೆ ಅಂಗಡಿಯವರು ಮೋಸ ಮಾಡಲ್ಲ ಅಂತ ಒಂದು ನಂಬಿಕೆ.
ಸೊ ಇದಿಷ್ಟು ಒಂದು ಟ್ರಸ್ಟಲ್ಲಿ ನಡೀತಾ ಇದೆ, ಒಂದು ನಂಬಿಕೆ. ನೋಡಿ, ಚಿನ್ನ ಬೆಳ್ಳಿ ಅಂದ್ರೆ ನಂಬಿಕೆ. ಈಗ ನಾನು 24 ಕ್ಯಾರೆಟ್ ನಿಮಗೆ ಕೊಡ್ತೀನಿ ಅಂದರೆ ನಂಬಿಕೆ. ನಿಮ್ಗೇನು ಗೊತ್ತಿದೆ? ಕರೆಕ್ಟ್. ನಾನು ಏನು ಗೊತ್ತಿದೆ? 1 ಕ್ಯಾರೆಟ್ ಗೊತ್ತಾಗಲ್ಲ ನಂಗೆ ಅದರಲ್ಲಿ. ಇನ್ನೂ ವಿಶೇಷ ಅಂದರೆ ಡೈಮಂಡು. ಕರೆಕ್ಟು. ನಿಮಗೆ ಈಗಿರೋ ಕಲ್ಲುಗಳು ಡೈಮಂಡ್ಗಿಂತ ಶೈನಿಂಗ್ ಇರುವಂಥ ಕಲ್ಲುಗಳು ಬಂದಾಯಿತು ಬಜಾರ್ಗೆ. ಈಗ ನೀವು ನನಗೆ ತುಂಬ ಹತ್ರ ಇರ್ತೀರ, ನಮ್ಮಿಬ್ಬರಿನಲ್ಲಿ ತುಂಬ ನಂಬಿಕೆ ಇದೆ. ನಾನು ಅಮೇರಿಕನ್ ಡೈಮಂಡ್ ಅಂತ ಹಿಂದೆ ಹೇಳ್ತಾಯಿದ್ರು. ಈಗ ಭಾಳ ಬೇರೆ ಬೇರೆ ಹೆಸರಿನಲ್ಲಿ ಕಲ್ಲುಗಳಿದೆ. ಡೈಮಂಡ್ ಅದಕ್ಕಿಂತ ಮೀರಿರೋ ಕಲ್ಲುಗಳು ಅದು ನಾನು ಹೇಳೋದು. ಬೆಲೆ ಇಲ್ಲದೆ ಇರ್ಬೋದು, ಆದರೆ ಶೈನಿಂಗ್ ಗೀನಿಂಗ್ ಎಲ್ಲ ನೋಡಿದ್ರೆ ಡೈಮಂಡನ್ನು ಸೆಕೆಂಡ್ ನೋಡ್ತೀವಿ, ಆರ್ಟಿಫಿಷಿಯಲ್ನ ಮೊದಲು ನೋಡ್ತೀವಿ. ಹಂಗಿದೆ. ನಿಮಗೆ ನಾನು ಮಾಡಿಕೊಟ್ಬಿಡ್ತೀನಿ, ಇದು ಡೈಮಂಡ್ ಇಟ್ಕೊಂಬಿಡಿ ಪರಮೇಶ್ವರ್ ಅಂತ. ನೀವು ಯಾಕೆ ಟೆಸ್ಟ್ ಮಾಡಿಸ್ತೀರಾ? ಟೆಸ್ಟ್ ಮಾಡಿಸೋಲ್ಲ. ಮನಸ್ಸಲ್ಲಿ ಒಂದು ಖುಷಿಯಾ? ಡೈಮಂಡ್ ಡೈಮಂಡ್ ಆಗ್ತಿರೋದು ಇದಲ್ಲ, ಅದು ಡೈಮಂಡೇ ಅಲ್ಲ. ಅಲ್ಲಿ ಬರೋದೇನು ಪ್ರಶ್ನೆ? ನಂಬಿಕೆ. ಈ ಜಗತ್ತಲ್ಲಿ ನಂಬಿಕೆ ಇಟ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂದರೆ ಗೋಲ್ಡೇ. ಏನು ಕಸ್ಟಮರ್ಗಳೆಲ್ಲ ಚೆಕ್ ಮಾಡೋಕ್ಕಾಗೋದು. ನಾವು EDX ಮಿಷಿನ್ ಇರಲಿ, ಎಂಥದೇ ಇರಲಿ, EDX ಮಿಷಿನ್ನು ಕೂಡ ಮೋಸ ಮಾಡೋವಂಥ ಕೆಲಸ ಮಾಡೋವಂಥ ಕೆಲವು ದುಷ್ಟರಿದ್ದಾರೆ. EDX ಮಿಷಿನ್ನು ಕೂಡ ಕಂಡುಹಿಡಿಯೋಕ್ಕಾಗೋದಿಲ್ಲ ಅದರಲ್ಲಿ ಕಾಪರ್ ಇಟ್ಟಿದ್ದಾರ ಚಿನ್ನ ಇಟ್ಟಿದ್ದಾರ ಅಂತ. EDX ಮಿಷಿನ್ ಇದೆ ನಮ್ಮ ಹತ್ರ, ಅದರಲ್ಲಿ ಕಂಡುಹಿಡಿಯೋಕ್ಕಾಗೋದಿಲ್ಲ. ನಾವೇ ಮಾರ್ಬಿಟ್ಟಿದ್ದೀವಿ. ಈಗ ಮೇಲೆಲ್ಲನೂ ಚಿನ್ನದ ಕವರ್ ಮಾಡಿಬಿಟ್ಟು ಒಳಗಡೆ ಪರ್ಸೆಂಟೇಜ್ ಆಫ್ ಕಾಪರ್ನ ಇಟ್ಬಿಟ್ರೆ ಅದು EDX ಮಿಷಿನ್ ತೋರ್ಸೋಕ್ಕಾಗೋದಿಲ್ಲ. ಅದು ಡೀಪಾಗಿ ಹೋಗಿ ಚೆಕ್ ಮಾಡಲ್ಲ. ಅದು ಡೀಪಾಗಿ ಹೋಗುತ್ತೆ, ಕೆಲವು ಎಸ್ಕೇಪ್ ಆಗ್ಬಿಡ್ತದೆ. 100ನಲ್ಲಿ 2-3 ಐಟಮ್ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಹೇಳೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ. ನಾನು ಇವಾಗ ನಿಮ್ಮ ಅಂಗಡಿಗೆ ತೊಗೊಂಡಿದ್ದೀನಿ, ಜನರಲ್ಲಿರೋ ಭಾವನೆ ಏನು, ಅಲ್ಲಿ ತಗೊಂಡಿದ್ದೀನಿ, ಅಲ್ಲಿ ಕೊಟ್ಟರೆ ನಮಗೆ ವಾಪಸ್ ಕೊಡ್ತಾರೆ. ಇಷ್ಟೇ ಇರೋದು ಇವಾಗ ವ್ಯಾಪಾರಿಗಳಿಗೆ ಮಧ್ಯ ಕಸ್ಟಮರ್ ಮಧ್ಯ, ಗ್ರಾಹಕರು ವ್ಯಾಪಾರಿಗಳಿಗೂ ಇರುವಂಥ ಸಂಬಂಧ ನಂಬಿಕೆನೇ, ಬೇರೆ ಏನು. 916 ಅಂತ ಯಾವುದು ಪ್ರಿಂಟ್ ಇರುತ್ತಲ್ಲ, ಅದು ತೊಗೊಂಡ್ರೆ ಜೀನ್ಯೂನ್ ಅಂತಾರೆ. ಕರೆಕ್ಟಾ? ಆ ಥರ ಇಲ್ಲ. 916 ಅನ್ನೋದು ಯಾರು ಬೇಕಾದರೂ ಯಾವುದೇ ಫ್ಯಾಕ್ಟ್ರಿನಲ್ಲಿ ಬೇಕಾದರೂ ಹಾಕ್ತಾರೆ, ಆದರೆ ಹಾಲ್ಮಾರ್ಕ್ ಸೆಂಟ್ರಲ್ಲಿ ಹಾಕಬೇಕು. ಅದು ಗೌರ್ಮೆಂಟ್ದ? ಅದು ಗೌರ್ಮೆಂಟ್ದಲ್ಲ, ಗೌರ್ಮೆಂಟಿಂದ ಆಥರೈಸ್ಡ್ ಆಗಿರುವಂಥ ಕಂಪ್ನಿಗಳವು ಹಾಲ್ಮಾರ್ಕ್ ಸೆಂಟರ್. ಅವ್ರು ಹಾಕಿದ್ರೆ ಜೀನ್ಯೂನಾ? ಅವರೇ ಹಾಕೋದು, ಅವರೇ ಹಾಕ್ತಾರೆ. ಇದು ತಗೋಬೋದು. ಎನಿ ಒಡವೆ ಅದು 916 ಇದ್ದು ಹಾಲ್ಮಾರ್ಕ್ ಸರ್ಟಿಫಿಕೇಟ್ ಇದ್ರೆ ಒರಿಜಿನಲ್ಲ? ಹೌದೌದು, ಹಾಲ್ಮಾರ್ಕ್ ಸರ್ಟಿಫಿಕೇಟ್ ಇದ್ದರೆ 99.9% ಒರಿಜಿನಲ್ಲು. 1% ಹೇಳಿದ್ನಲ್ಲ. ಯಾವುದೂ ಅಷ್ಟೇ, ನೀವು 100ಕ್ಕೆ 100 ಭಾಗ ಮಾಡ್ತೀವಿ ಅಂತ ಯಾವುದ್ರಲ್ಲೂ ತಿಳ್ಕೊಬೇಡಿ. 1% ಏನು, ಕೆಲವು ಅಂಗಡಿಗಳಲ್ಲಿ ಮಿಷಿನಲ್ಲಿ ಮಾಡೋದು ಕೂಡ ಒಂದೊಂದು ಸಾರಿ ಎರರ್ ಆಗ್ತದೆ. ಈ ಟೈಪಿಂಗ್ ಎರರ್ ಅಂತಾರೆ, ಮಾಡುವ ಎರರ್, ಆ ಥರ 1% ಇರ್ತದೆ. ಈ ಥರ. ಸೊ ಇಲ್ಲಿ ಬರೋದು ಏನೇ ಮಾಡಿದ್ರು ಕೊನೆಗೆ. ಆಮೇಲೆ ಈಗ ಗೌರ್ಮೆಂಟ್ ಒಂದು ಬಂದಿದೆ, ಈಗ ಅದೊಂದು ಐಶು ಏನದು ಇನ್ನೊಂದು ಮಾಡಿರೋದು HUID ಅಂತ ಬಂದಿದೆ. HUID ಅಂತ ನನ್ನ ಮಗಳ ಡೀಟೇಲ್ ಹೇಳ್ತಾಳೆ ನಿಮಗೆ. ಓಕೆ. ಈಗ ನೀವು ನಮ್ಮ ಒಡವೆ ತಗೊಳ್ತೀರಿ, ನಮ್ಮದು ಒಂದು ಯಾವುದೇ ಅಂಗಡಿಯಲ್ಲಿ ತಗೊಳ್ಳಿ. ಅದಿಲ್ಲ, ನಂಜುಂಡಿ ಅವ್ರ ಹತ್ರ ಬಂದು ಇಲ್ಲಪ್ಪ, ಅದರಲ್ಲಿ 916 ಕೆಳಗಡೆ HUID ಒಂದು ಕೋಡ್ ಇದೆ. ಆ ಕೋಡ್ ಇದೆ. ನಾವು ಎಲ್ಲರಿಗೂ ಬಂದರೆ ಐ ಗ್ಲಾಸ್ ಎಲ್ಲ ತೋರಿಸ್ಕೊಡು ಅಂತ ಹೇಳಿದ್ದೇನೆ, ಕೊಡ್ತಾರೆ. ಅದನ್ನು ನೀವು ಒಂದು ಆ್ಯಪ್ ಇದೆ, ಆ ನಂಬರನ್ನು ಹಾಕಿದ್ರೆ ನೀವು ಯಾರು ಮಾಡಿದ್ದು, ಮ್ಯಾನುಫ್ಯಾಕ್ಚರರ್ ಯಾರು, ಆಮೇಲೆ ಯಾವ ಸೆಂಟ್ರ್ನಲ್ಲಿ ಹಾಲ್ಮಾರ್ಕ್ ಆಯಿತು, ಹಾಲ್ಮಾರ್ಕ್ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ ಅದಕ್ಕೆ, ಅದೆಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಅದೊಂದು ಲಿಸ್ಟೇ ಬಂದುಬಿಡುತ್ತೆ. ಈಗ ಅದು ಇನ್ನೂ ಟೆಕ್ನಾಲಜಿ ತುಂಬ ಹೋಗಿದೆ. ಮೋಸ ಮಾಡೋರ ಸಂಖ್ಯೆ ಕಡಿಮೆ ಇದೆ, ಮೊದಲಕ್ಕಿಂತ ಚಿನ್ನದಲ್ಲಿ ಮೋಸ ಮಾಡೋರ ಸಂಖ್ಯೆ ಕಡಿಮೆ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಾಹಕರು ಎನ್ಕ್ಯಾಶ್ ಮಾಡ್ಕೋಬೇಕು. ಕರೆಕ್ಟ್. ಆಮೇಲೆ ಸರ್, ಈಗ ನೋಡಿ, ಈಗ ನಿಮ್ಮಂಥ ಬಹಳ ವರ್ಷಗಳಿಂದ ಇರುತ್ತೋ ಜಿನ್ಯೂನ್ ಸೆಲ್ಲರ್ಸ್ ಅಥವಾ ವೆಂಡರ್ಸ್ ಅಥವಾ ಶೋರೂಮ್ನವ್ರ ಹತ್ರ ತಗೊಳ್ಳೋದು ಒಂದು ಲೆಕ್ಕ. ಈಗ ಆನ್ಲೈನ್ ಕಾಲ, ಈಗೆಲ್ಲ ಆನ್ಲೈನಲ್ಲಿ ಹೋಗಿ ತಗೋತಾರೆ. ಈಗ ನೆಕ್ಸ್ಟ್ ಜನ್ರೇಷನ್ಸ್ ಎಲ್ಲ ತಗೋತಿದ್ದಾರೆ. ಸೊ ಆನ್ಲೈನ್ ಸೇಫಾ? ಕಣ್ಣಲ್ಲಿ ನೋಡಿ, ಕಣ್ಣಲ್ಲಿ ಪರೀಕ್ಷೆ ಮಾಡಿ ತಗೊಳೋದಕ್ಕೆ ಗ್ಯಾರಂಟಿ ಕೊಡದೇ ಇರೋವಾಗ ಗೋಲ್ಡನ್ನೇ ತೊಗೊಂಡೋಗಿ ನೀವು ಆನ್ಲೈನಲ್ಲಿ ತಗೋತೀರಾ ಅಂದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಈಗ ಆನ್ಲೈನ್ ಬೇಕು ನಮಗೆ. ಓಕೆ. ಎಷ್ಟು ಯಾವ ವಸ್ತುಗಳನ್ನು ಆನ್ಲೈನಲ್ಲಿ ತೊಗೋಬೇಕು ಅದೇ ತೊಗೋಬೇಕು. ಈ ಚಿನ್ನ ಬೆಳ್ಳಿ, ನೀವು ಡೈಮಂಡು ನಾನು ತೊಗೊಂಡ್ಬಿಡ್ತೀನಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಇರ್ಬೋದು, ಆದರೆ ನಮ್ಮಲ್ಲಿ ಅದೆಲ್ಲ ಬೇಡ. ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ. ಒಡವೆಗಳನ್ನು
ಅಂಗಡಿಗೆ ಬಂದು ನೋಡಿ, ನಾನು ಹೇಳಿದ HUIDನ ಚೆಕ್ ಮಾಡಿ ಹಾಲ್ಮಾರ್ಕ್ ಸೀಲ್ ಇದೆಯಾ ಅಂತ ನೋಡಿ, ಅದಾದ ನಂತರ ನಿಮಗೂ ನಾನು ಹೇಳೋದು ಯಾವುದೇ ಅಂಗಡಿಗೆ ಹೋದ್ರು ಇನ್ನೊಂದು ಸಾರಿ ಹಾಲ್ಮಾರ್ಕ್ ಇದ್ದರೂ ಅದೆಲ್ಲ ಹೇಳಿದ್ರು, ಎಲ್ಲ ಅಂಗಡಿನಲ್ಲಿ ಇವಾಗ EDS ಮಿಕ್ಸಿನ್ ಇದೆ, ಟೆಕ್ನಾಲಜಿ ಬಂದಿದೆ. ಒಂದು ಸಾರಿ ಯಾಕೆ ಚೆಕ್ ಮಾಡಿಸಿ ಸರ್ ಅಂತ ಕೇಳಬೇಕು ಜನ, ಕೇಳಬೇಕು. ನಂಜುಂಡಿ ಆದರೂ ಸರಿ, ನಮ್ಮ ಅಪ್ಪನ ಹತ್ರನೂ ಸರಿ, ಭಗವಂತನೇ ಕೇಳಬೇಕು. ಹೌದು, ಕೇಳಿ ಒಂದು ಸಾರಿ ಚೆಕ್ ಮಾಡಿ ಸರ್ ಅಂತ ನೋಡ್ಬೇಕು ಜನ, ಕೇಳಬೇಕು. ಹೌದಾ, ನೋಡಬೇಕು. ದುಡ್ಡು ಕೊಡ್ತಾರಲ್ಲ, ಕರೆಕ್ಟ್. ಅದು ಡೈಲಾಗಲ್ಲಿ ಇರಬಾರ್ದು. ಸುಮ್ಮನೆ ಬರುತ್ತೆ ದುಡ್ಡು, ಆ ಡೈಲಾಗಲ್ಲಿ ಇರಬಾರ್ದು, ಕೃತಿನಲ್ಲಿ ಇರಬೇಕು. ತೋರ್ಸಪ್ಪ, ಜನ ಕೇಳಬೇಕು. ನಮ್ಮವ್ರು ತೋರಿಸ್ತಾರೆ, ನಮ್ಮವ್ರನ್ನೂ ಮಾಡಬಾರ್ದು. ನೀವು ತೋರಿಸ್ಬೇಕು, ಕ್ವಶನ್ ಕೇಳಬೇಕು. ಸ್ನೇಹಿತರೆ, ಕಲಾ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ, ನಿಮ್ಮ ಜೀವನಕ್ಕೆ ಆಧಾರ ಸ್ತಂಭವಾಗುವಂಥ ಕಥೆಗಳನ್ನು ನೋಡಿ ವಿಚಾರ ತಿಳ್ಕೊಳ್ಳಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.